ಹೀಗೆಲ್ಲ ಮಾಡಿ ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಾ? ನನ್ಗಿಂತ ಕುಡ್ತಾನೆ ಹೆಚ್ಚಾಗೋಯ್ತಾ ನಿನ್ಗೆ? ಅಮ್ಮ, ನಿನ್ ಬೋಧನೆ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಕುಡಿಯೋದಕ್ಕೆ ದುಡ್ಡು ಬೇಕು. ಕೊಡಂಗಿದ್ರೆ ಕೊಡು, ಇಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡು. ಹೊಸ ವರ್ಷದಲ್ಲಿ ಹೊಸ ಬದುಕು ಶುರು ಆಗ್ಬೇಕು. ಬೇವು ಅನ್ನೋ ಕಹಿ ಮರೆತು ಬೆಲ್ಲ ಅನ್ನೋ ಸಿಹಿ ನಿನ್ ಜೀವನದಲ್ಲಿ ಬರಬೇಕು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನ್ ಎಲ್ಲ ಕಥೆನೂ ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಕಾಗತ್ತೆ. ಆಮೇಲೆ ಆಗೋ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯಾ, ತಿಳ್ಕೊ. ನಿಮ್ಮ ಅಪ್ಪನ ಕೋಪಕ್ಕೆ ನೀನ್ ಬಲಿ ಆಗ್ತೀಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನಂತೂ ಖಂಡಿತ ಬಲಿ ಆಗ್ತೀನಿ. ನೋಡೋ, ನಿನಗೆ ನಿನ್ ತಾಯಿ ಬೇಕೋ ಅಥವಾ ಅದ್ಯಾರಿಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ಯಲ್ಲ ಅವಳು ಬೇಕೋ, ನಿರ್ಧಾರ ಮಾಡು. ಈ ಹೆಂಡ ಚಟದಿಂದ ಹೊರಗಡೆ ಬಾರೋ. ನಿನ್ ಮೇಲೆ ನಾವು ಪ್ರಾಣನೇ ಇಟ್ಕೊಂಡಿದ್ದೀವಿ. ಯಾಕೆ ನೀನು ಅರ್ಥ ಮಾಡ್ಕೋತಾ ಇಲ್ಲ? ವಿಶ್ವ, ಓಹೋ, ಏನಿಬ್ರು ಭಾಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಅದೇನು ಅಂತ ನನಗೂ ಹೇಳಬಾರ್ದಾ? ಅದೇನಿಲ್ಲ ರೀ, ಪರೀಕ್ಷೆ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಓದ್ಕೊ ಅಂತ ಹೇಳ್ತಾ ಇದ್ದೆ. ಲಲಿತಾ, ಅದೆಷ್ಟು ಸರಿ ಓದ್ಕೋ ಅಂತ ಅವ್ನಿಗೆ ಹೇಳ್ತೀಯ? ಅವನೇನು ಚಿಕ್ಕ ಮಗುನ, ಚೆನ್ನಾಗೇ ಓದ್ಕೋತಾನೆ ಬಿಡು. ಸರಿ, ಇಬ್ರು ಬೇಗ ರೆಡಿ ಆಗ್ಬಿಡಿ. ಎಲ್ಲಿಗ್ರಿ? ನಾವೆಲ್ಲರೂ ಹೊಸ ಬಟ್ಟೆ ತಗೊಳ್ಬೇಕಲ್ವಾ? ನಾನು ಪ್ರತಿ ವರ್ಷ ಕೊಡ್ಸೋ ಬಟ್ಟೆನೇ ತಾನೇ ನನ್ನ ಮಗ ಹಬ್ಬದ ದಿವಸ ಹಾಕೊಳ್ಳೋದು. ಇಷ್ಟು ಬೇಗ ಮರ್ತುಬಿಟ್ಟಿಯಾ? ಅಯ್ಯೋ ಇಲ್ಲ ರೀ, ನಾನೇನು ಯೋಚನೆ ಮಾಡ್ತಾ ಇದ್ನಲ್ಲ ಅದಕ್ಕೆ. ಅಲ್ಲ, ಬಟ್ಟೆ ಅವನಿಗೆ ಮಾತ್ರನಾ? ನನಗೆ ವಂಶೋದ್ಧಾರಕನ್ ಕೊಟ್ಟಿರೋ ನಿನಗೆ ಸೀರೆ ಕೊಡ್ಸಲ್ಲ ಅಂತ ಹೇಳ್ತಿದ್ದೇನೆ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಹೊಸ ವರ್ಷ ಆಚರಣೆ ಮಾಡಬೇಕು. ಬೇಗ ಬೇಗ ರೆಡಿಯಾಗಿ ಬನ್ನಿ, ಬಟ್ಟೆ ತರಕ್ಕೆ ಹೋಗೋಣ. ಅಪ್ಪ, ಅದು ನಾಳೆ ಹೋದರೆ ಆಗಲ್ವೇನಪ್ಪ? ನನಗೆ ಇವತ್ತು ಸ್ವಲ್ಪ ಓದ್ಕೊಳ್ಳೋದು ಬ್ಯಾಲೆನ್ಸ್ ಇತ್ತು. ವಿಶ್ವ, ಓದ್ಕೊಳ್ಳೋದು ಇದ್ದೇ ಇರುತ್ತೆ. ಅದು ಅಲ್ಲದೆ ನಾಳೆ ನನಗೇನು ಕೆಲಸ ಬಿಡುತ್ತೋ ಹೇಳೋಕ್ಕಾಗಲ್ಲ. ಇವತ್ತೇ ಹೋಗಿ ತಂದುಬಿಡೋಣ. ಬೇಗ ರೆಡಿ ಆಗ. ಹೌದು ಕಣ. ಸರಿ, ಬೇಗ ರೆಡಿಯಾಗಿ ಬನ್ನಿ. ನೋಡಿದ್ಯೇನೋ, ವಂಶ ಉದ್ಧಾರ ಮಾಡ್ತೀಯ ಅನ್ಕೊಂಡಿದ್ದಾರೆ. ಆ ನಂಬಿಕೆಗೆ ಮೋಸ ಮಾಡಬೇಡ ಕಣೋ, ಮೋಸ ಮಾಡಬೇಡ. ನಿಮ್ಮಪ್ಪ ಊಟ ಇಲ್ಲದೆ ಇದ್ರೆ ಬೇಕಾದ್ರೂ ಬದುಕಿರ್ತಾರೆ, ಆದ್ರೆ ಮರ್ಯಾದೆ ಹೋದ್ರೆ ಮಾತ್ರ ಬದುಕಿರಲ್ಲ ಕಣೋ. ಆ ಹುಡುಗಿ ಅವ್ರ ಮನೆಯವ್ರ ಮರ್ಯಾದೆಗೋಸ್ಕರ ಆ ಹುಡುಗನ ಮದುವೆ ಆಗಿದ್ದಾಳೆ. ಹಾಗೆ ನೀನು ನಮಗೋಸ್ಕರ ಬದುಕೋದನ್ನ ಕಲಿಯೋ. ಇಲ್ಲದೆ ಹೋದ್ರೆ ಈ ಮನೆ ಸ್ಮಶಾನ ಆಗ್ಬಿಡುತ್ತೆ. ಬೇಗ ರೆಡಿ ಆಗ್ಬಿಟ್ ಬಾ. ಅಕ್ಕ, ಇಲ್ಲಿರೋ ಬದಲು ಅಂಗಡಿ ಹತ್ರ ಹೋಗಿದ್ರೆ ಚೆನ್ನಾಗಿರೋದು. ಅವ ಒಬ್ಳೇ ಇರ್ತಾಳೆ. ಹಬ್ಬ ಅಲ್ವಾ, ಜಾಸ್ತಿ ಗಿರಾಕಿಗಳು ಬರ್ತಾ ಇರ್ತವೆ. ನನಗೆ ಬೇಕು ಅಂತ ಇಲ್ಲಿದ್ದೀನಿ ಅಲ್ಲ, ಅವರೇ ತಾನೇ 10 ನಿಮಿಷ ಕಾಯಿರಿ ಅಂತ ಹೇಳಿದ್ದು. ಇನ್ನೊಂದು ಸ್ವಲ್ಪ ಹೊತ್ತು ನೋಡುಮ, ಆಮೇಲೆ ಹೊಂಟ್ಬಿಡುಮ. ಹ್ಞೂ ಕಣಕ್ಕ. ಚೆಲ್ವಿ, ತಗೊಳಮ್ಮ ನಿನ್ ದುಡ್ಡು. ಚೆಲ್ವಿ, ನಿನ್ನ ತುಂಬಾ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಕಣಕ್ಕ, ನೀವಾದ್ರೂ ಇವಾಗ ಕೊಟ್ಟಿದ್ದೀರಾ. ಇನ್ನೂ ಕೆಲವ್ರು ಇರ್ತಾರೆ ತಿಂಗಳಾದ್ರೂ ಕೊಡಕ್ಕಿಲ್ಲ. ಕಾಡಿ ಬೇಡಿ ಆಮೇಲೆ ಕೊಡ್ತಾರೆ. ಸರಿ ಕಣಕ್ಕ, ನಾ ಬರ್ತೀನಿ. ಇರಮ್ಮ, ಹೋಳಿಗೆ ತಿನ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ. ಅಯ್ಯೋ ಬೇಡ ಕಣಕ್ಕ, ಅಲ್ಲಿ ಅವನೊಬ್ಳನ್ನೇ ಕೂರ್ಸ್ ಬಂದೀನಿ. ನನ್ನ ದಾರಿನೇ ಕಾಯ್ತಾ ಇರ್ತಾಳೆ. ಬರ್ತೀವಿ, ಬರ್ಲಾ? ಬೆಂಕಿ, ಕೊಡ್ತೀನಿ 5 ನಿಮಿಷ ಚೆಲ್ವಿ, ಇರು. ಬೆಂಕಿ, ತಗೊಂಡ್ ಬರ್ತೀನಿ. ನೀನ್ ಬಾ ಒಳಗೆ. ಜೋಬಲ್ ಹಿಡ್ಕೊಂಡಿರ್ಲ.
ನಾಳೆ ಹೊಸತಡಕು ಶಾಸ್ತ್ರದ ಪ್ರಕಾರ ಹಿರಿಯರ ಗಿಡ ಇಟ್ಟು ಪೂಜೆ ಮಾಡ್ತೀವಿ. ದಯವಿಟ್ಟು ಇದು ಮುಗಿಸ್ಕೊಟ್ಬಿಟ್ಟು ಹೋಗಿ. ಇಲ್ಲ ಅತ್ತೆ, ಅದು ನಾನು ಅವ ಭಾವ ಇರ್ತಾರ ಕಣ್ ಬಿಡವ. ಭಾವ ಆಗ್ಲೇ ನಡೆದಿದ್ದಕ್ಕೆ ಬೇಜಾರಾಗ್ಬಿಡಿ, ನಮಗೋಸ್ಕರ ಇರಿ ಭಾವ. ಸರಿಯಪ್ಪ. ದೇವ್ರೆ, ನನ್ನ ಮಗನ್ಗೆ ಒಳ್ಳೇದು ಮಾಡಪ್ಪ. ಈ ಕೆಟ್ಟ ಚಟಗಳಿಂದ ದೂರ ಮಾಡು. ಆ ಹುಡುಗಿ ನೆನಪು ಕಾಡದೇ ಇರೋ ಹಾಗೆ ಮಾಡು ತಂದೆ. ತಗೋಪ್ಪ. ಯಾಕಪ್ಪ ವಿಶ್ವ, ಬೇವು ಬೆಲ್ಲ ತಿಂತಾ ಇಲ್ಲ? ಕಹಿ ಆಗತ್ತೆ ಅಂತಾನ? ಜೀವನದಲ್ಲಿ ಕಷ್ಟ ಸುಖ ಹೇಗೋ ಈ ಬೇವು ಬೆಲ್ಲ ಕೂಡ ಹಾಗೆ. ನೀನು ಅನ್ಕೊಂಡಿದ್ದೆಲ್ಲ ನಡುವೆ ಇರಲಿ, ನಿನಗೆ ಸಿಗ್ಬೇಕಾದ್ದೆಲ್ಲ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಳ್ಳೇದಾಗ್ಲಿ ಕಂದ. ನನ್ನ ಜೀವನಕ್ಕೆ ಬರಬೇಕಾದವಳು ಇನ್ನೊಬ್ಬನ ಜೊತೆ ಇರುವಾಗ ನಾನು ಅನ್ಕೊಂಡಿದ್ದೆಲ್ಲಪ್ಪ ಆಗತ್ತೆ. ಇವತ್ತು ಜಾನು ನನ್ನ ಜೊತೆ ಇದ್ದಿದ್ರೆ ಅಮ್ಮ ಮಾಡಿದ ಹೋಳಿಗೆನ ತೊಗೊಂಡೋಗಿ ಕೊಡ್ತಿದ್ದೆ. ಅದನ್ನು ಅವಳು ತಿಂದು ಎಷ್ಟು ಖುಷಿ ಪಡ್ತಿದ್ಲು. ಆದರೆ ಆ ಭಾಗ್ಯ ನನಗಿಲ್ಲಪ್ಪ. ವಿಶ್ವ, ಈ ವರ್ಷ ನೀನು ಓದ್ ಮುಗಿಯುತ್ತೆ. ನೀನು ಆಸೆ ಪಟ್ಟಿರೋ ಹಾಗೇನೆ ನಿನ್ನ ಫಾರಿನ್ ಕಳಿಸ್ತೀನಿ. ಹೌದು ರೀ, ಎಕ್ಸಾಮ್ ಮುಗ್ದಿದ ತಕ್ಷಣ ಇವನಲ್ಲಿ ಕಳಿಸ್ಬಿಡೋಣ. ಅಲ್ವೇ ಲಲಿತಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ವಿಶ್ವ ಇಲ್ಲಿರೋದ್ರಿಂದ ನಿನ್ಗೇನಾದ್ರು ತೊಂದರೆನಾ? ಅಲ್ಲ ಲಲಿತಾ, ಎಲ್ಲ ತಾಯಂದ್ರು ಮಕ್ಕಳು ದೂರ ಹೋಗೋದು ಬೇಡ, ನಮ್ಮ ಜೊತೆಲಿ ಇರಲಿ ಅಂತ ಆಸೆ ಪಡ್ತಾರೆ. ನೀನು ಆದಷ್ಟು ಬೇಗ ಫಾರಿನ್ಗೆ ಹೋಗ್ಲಿ ಅಂತಿದ್ಯಾ, ಏನು ವಿಷಯ? ಹಾಗಲ್ಲ ರೀ, ಅವ್ನು ಬೇಗ ಓದಿ ಚೆನ್ನಾಗಿ ಜೀವನದಲ್ಲಿ ಸೆಟ್ಲ್ ಆಗಲಿ ಅಂತ ಹಾಗೆ ಹೇಳ್ದೆ ಅಷ್ಟೇ. ನಿಜ ಹೇಳಬೇಕು ಅಂದರೆ ಅವ್ನು ಫಾರಿನ್ಗೆ ಹೋಗದೆ ಇಲ್ಲೇ ಇದ್ರೇ ಚೆನ್ನಾಗಿರುತ್ತೆ. ಅವನು ಆಸೆ ಪಟ್ಟಿದ್ದಾನೆ ಅಂತ ತಾನೇ ಕಳಿಸ್ತಿರೋದು. ವಿಶ್ವ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿ, ನೀನು ಓದಿನ ಬಗ್ಗೆ ಗಮನ ಕೊಡು. ಮಿಕ್ಕಿದ ದಿನ ಆಮೇಲೆ ನೋಡ್ಕೊಳ್ಳೋಣ. ಸರಿಪಾ. ಎಲ್ಲಿಗಪ್ಪ ಹೋಗ್ತಾ ಇದ್ದೀಯಾ? ತಾತನ ಹತ್ರ ಆಶೀರ್ವಾದ ತಗೋ. ಇವತ್ತು ಯುಗಾದಿ, ಹೊಸ ವರ್ಷ. ಅಪ್ಪ, ಆಶೀರ್ವಾದ ಮಾಡಿ. ಅಪ್ಪನ ಹತ್ರ ಆಶೀರ್ವಾದ ತಗೋ. 100 ವರ್ಷ ಚೆನ್ನಾಗಿ ಬಾಳ್ಕಂದ. ಅಮ್ಮನ ಹತ್ರ ಆಶೀರ್ವಾದ ತಗೋ. 100 ಕಾಲ ಸಂತೋಷವಾಗಿ ಬಾಳಪ್ಪ. ಸಾಕು ಸಾಕು, ಹೊಟ್ಟೆ ಇಸ್ತಾ ಇದೆ, ಒಬ್ಬಟ್ಟು ಕಾಯ್ತಾ ಇದೆ. ಬನ್ನಿ ಊಟ ಮಾಡೋಣ. ಅಪ್ಪ,
ಸೂಪರ್ ಆಗಿದೆ. ಅಮ್ಮ ನೀನು ಯಾವಾಗ್ಲೂ ಹೀಗೆ ನಗ್ತಾ ಇರ್ತೀಯಾ? ಎಷ್ಟು ಕಷ್ಟ ಇದ್ರೂ ಕಷ್ಟನೇ ಬರಲ್ಲ ಅಂತೀಯಲ್ಲ. ನೀನು ದೊಡ್ಡ ಮನ್ಸ್ಯ ಕಣಯ್ಯ. ನೀನು ಈ ಮನೆಯವನಲ್ವಾ? ಮೆಚ್ಚಲೇಬೇಕಣಯ್ಯ ನಿನ್ನ ಧೈರ್ಯಕ್ಕೆ. ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿದ್ರು ಯಾವಾಗಲೂ ನಗ್ತಾನೆ ಇರ್ತೀಯ ಅಲ್ವಾ? ಒಂದೊಂದ್ಸಲ ನನ್ನ ಜೀವನನೇ ಕಷ್ಟ ಅನಿಸ್ತದೆ, ಆದರೆ ನಿನ್ನ ಜೀವನದ ಮುಂದೆ ನನ್ನ ಕಷ್ಟ ಏನೂ ಇಲ್ಲ ಅನ್ನಿಸ್ತಿದೆ. ನನ್ನ ಮನಸ್ಸಿಗೆ ನೋವಾದರೆ ನನ್ನ ಮನ್ಸಿಗೆ ಬೈಯೋಕ್ಕಾಗಿಲ್ಲ ಅಂದರೂ ಅದ್ಯಾವ್ರ ಹತ್ರನಾದರೂ ಹೋಗಿ ಬೈತಾ ಇದ್ದೆ. ಆದರೆ ನಿನ್ನ ವಿಷಯದಾಗೆ ನೀನು ಅದನ್ನೂ ಮಾಡೋಕ್ಕಾಗಕ್ಕಿಲ್ಲ. ನಿನ್ನ ಜೀವನ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸ್ತದೆ. ಅಯ್ಯೋ ಬೇಡ ಬೇಡ, ಸಾಕು ಸಾಕು, ಬೇಡ 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 ಕಣಯ್ಯ. ನೋಡ್ದೇನ್ಲ ಅವ್ನು ಒಳ್ಳೆತನವ. ಅವ್ನು ತಿನ್ನುವಾಗ ಅವ್ರು ಬೈದ್ರು ಅಂತ ತಿನ್ನೋ ತಟ್ಟೆನೇ ಎತ್ತಿಟ್ಟು ಬಂದ. ಆದ್ರೆ ಈಗ ನಾವು ಬೇಡ ಬೇಡ ಅಂತಿದ್ರು ಇನ್ನೊಂದು ತಗೋಬತ್ತೀನಿ ಅಂತ ಹೋದ. ನಿಜವಾಗ್ಲೂ ಇದು ಒಳ್ಳೆ ಮನ್ಸು ಕಣ. ಅಯ್ಯೋ ಬೇಡ. ನೋಡ್ದೇನ್ಲ ಎಷ್ಟು ಒಳ್ಳೆಯವನು ಅವನು. ಏನಕ್ಕ ಅವನ ವಿಷಯದಲ್ಲಿ ಮೆತ್ತಗಾಗ್ಬಿಟ್ಟೆ ಐಸ್ ಕಡ್ಡಿ ತರ ಕರ್ಗೋಗ್ತಿದ್ಯಲ್ಲಕ್ಕ. ಅವನ್ನ ನೋಡಿದ್ರೆ ಪಾಪ ಅನ್ಸ್ತದೆ ಕಣ್ಲಾ. ದೇವ್ರು ಮಾತು ಕಿತ್ಕೊಂಡು ಅನ್ಯಾಯ ಮಾಡ್ಬಿಟ್ಟ. ಇವನು ಮಾತು ಬರ್ದೇನೆ ನಮ್ಮ ಮನ್ಸಿಗೆ ಇಷ್ಟೊಂದು ಹತ್ರ ಆಗೋನೆ. ಇನ್ನೇನಾರ ಮಾತು ಬಂದಿದ್ದಿದ್ರೆ ನೋಡು, ಅವನ್ನ ನೋಡಿ ಏನೇನೋ ಮಾತಾಡ್ತಿದ್ದೆ. ಈಗ ಅರ್ಥ ಆಯ್ತಾ? ಹ್ಞೂ ಕಣಕ್ಕ, ನಾನೇ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಅವನ ಬಗ್ಗೆ ಅರ್ಥನೇ ಮಾಡ್ಕೊಳ್ಳಿಲ್ಲ. ಏನೊಂಥರ ಬೆಂಕಿಲ್ ಬೈತಿರೋ ಚಿನ್ನ ಇದ್ದಂಗೆ. ನನಗೇನಾದ್ರೂ ಮನ್ಸಿಗೆ ಬೇಜಾರಾದ್ರೆ ಹೇಳ್ಕೊಳಕ್ಕೆ ನಮ್ಮ ಅವ್ವ ಅವಳೆ. ಆದ್ರೆ ಪಾಪ ಇವನ್ಗೆ ಯಾರವ್ರೆ? ಸರಿ ತಿನ್ನು, ಬೇಗ ಹೋಗುಮ. ಸರಿ ಕಣಕ್ಕ. ಗೌಡ್ರ ಮನೇಲಿ ಒಳ್ಳೆ ಹೋಳಿಗೆ ಮಾಡ್ತಿದ್ರೆ ಸರಿ ಪಾಸ್ ಮಾಡಿದೆ. ಏನು ಗೌಡ್ರೆ, ಉಗಾದಿ ಹೊಸ ವರ್ಷಕ್ಕೆ
ಹೊಸ ಹಳಂಗ್ ಕಾಣ್ತಿದ್ದೀರಿ ಏನಪ್ಪ ವಿಶೇಷ? ಗೌಡ್ರು ಎಣ್ಣೆ ಸ್ನಾನ ಮಾಡ್ಕೊಂಡು ಮಿಸ್ತಾವ್ರೆ ಕಂಡ್ರಲ್ಲ. ಗೌಡ್ರೆ ಬಿಸಿಲು ಜಾಸ್ತಿ ಅದೇ, ಆಮೇಲೆ ಕರ್ಗಾಗ್ಬಿಡ್ತೀರಿ. ಏನಾರ ಎಂತೆದಾರ ಒಸಿ ಮಕ್ಕಳು ಕಚ್ಕೊಳ್ಳಿ, ಆಮೇಲೆ ನಾನ್ ಚೆನ್ನಾಗಿರೋದು ನೋಡಿ ಹೊಟ್ಟೆ ಹೊರ್ಕೊಬಾರ್ದು ಅಷ್ಟೇ. ಸುಂದ್ರ ನೀನು ಸುಮ್ಕಿರಲ್ಲ. ಅದು ಸರಿ ಸಿದ್ದೇಗೌಡ್ರೆ, ಬೆಳಗ್ಗೆ ಪ್ರಯಾಣ ಎತ್ಲಗಡೆನೂ ಹೊಂಟದೆ. ಯಾವ ಕಡೆ? ಏ ಅದೇ ಕಣ್ಲ, ನಮ್ಮ ಬೋರೆಗೌಡ ಅವನಲ್ಲ, ಹಬ್ಬಕ್ಕೆ ಅಂತ ಅವ್ರ ಮನೆ ಕರೆದಿದ್ರು. ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ, ಅದಕ್ಕೆ ಹೋಗಿ ಬಂದ್ಬಿಡ್ತೀನಿ. ಈಗ ಬರುವಾಗ ಗೌಡ್ರು ಟೀ ಅಂಗಡಿದವ ಸಿಕ್ಕಿದ್ರು, ನಮ್ಮನೇನು ಕರೀಲಿಲ್ಲ ಮತ್ತೆ. ಅವರು ಸ್ಪೆಷಲ್ ಆಗಿ ನನ್ನ ಮಾತ್ರ ಕರ್ದಿರ್ಬೇಕಲ್ಲ. ಹಂಗೆ ದಾರಿಲಿ ರಾಜಣ್ಣ ಮತ್ತೆ ಸೋಮಣ್ಣ ಅವನಲ್ಲ, ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡುಮ ಅಂತ. ಸರಿ ಗೌಡ್ರೆ, ಹೋಗ್ಬಿಟ್ಟು ಬನ್ನಿ. ನೀವೆಲ್ಲೂ ಹೋಯ್ತಾ ಇದ್ದೀರಾ? ಯಾರು ನೋಡಕ್ ಹೋಯ್ತಾ ಇದ್ದೀರಾ? ನಮ್ಗೆಲ್ಲ ಸಂದ ಗೊತ್ತದೆ ಅಲ್ವೇನ್ರಲ್ಲ? ಸುಮ್ಮಿರಲ್ಲ. ಗೌಡ್ರೆ ಸಿಂಚು ಅಕ್ಕನು ಬಾವನು ಇಲ್ಲವ್ರಲ್ಲ, ನೀವು ಅಲ್ಲಿಗೆ ಹೆಂಗ್ ಓದಿರಿ? ನಾನು ಹೆಂಗ ಹೋಯ್ತೀನಿ, ನಿಮ್ಗೆ ಯಾಕ್ರಪ್ಪ? ಆಮೇಲೆ ಮನೇಲಿ ಏನಾದ್ರು ಕೇಳಿದ್ರೆ ಗೊತ್ತಲ್ಲ ಬೋರೆಗೌಡನ್ ಕತೆ, ನಾನು ಹೆಂಗ್ ಹೇಳಿದ್ರು ಹಂಗೆ ಹೇಳಿದ್ರಲ್ಲ. ಸಿದ್ದೇಗೌಡ್ರೆ, ನಿಮ್ಗೆ ಅತ್ತೆ ಸಿಕ್ಕಿದಾಗಿಂದ ನೀವ್ ಏನ್ ಮಾಡ್ತಿದ್ರೋ ಏನೋ ನಾವಂತೂ ಕಾಣೆ. ನಾವಂತೂ ಸಂದ ಕತೆ ಹೇಳಕ್ ಶುರು ಮಾಡ್ಬಿಟ್ಟಿದೀವಿ. ಹೋಗ್ಬಿಟ್ಟು ಬನ್ನಿ, ಯಾರು ಒಳ್ಳೇದ್ ಮಾಡ್ಲಿ. ನೋಡ್ರಿ ಹೋಗ್ ಬನ್ನಿ. ಹಬ್ಬ, ಅಂತೂ ಇಂತೂ ನಮ್ ಗೌಡ್ರಿಗೆ ಒಂದ್ ದಾರಿ ಆದಂಗ ಆಯ್ತು. ನನ್ಗೊಂದ್ ದಾರಿ ಅಲ್ವಲ್ಲ, ದಾರಿ ಆಗ್ಬಿಟ್ಟ. ಆಹಾ ಸಿದ್ದೇಗೌಡ್ರೆ, ನಿಮ್ಮನ್ನ ಮುಟ್ಟೋ ಧೈರ್ಯ ಅದು ಯಾ ನನ್ನ ಮಗನಿಗಿದ್ದು. ಅದಕ್ಕೆಯ ನಿಮಗೆ ನೀವೇ ಯಾರು ನಿಮ್ಮನ್ನು ಹೊಡೆದ್ರು ಅನ್ನೋ ಥರ ಮಾಡ್ಕೊಂಡು, ನಿಮಗೆ ನೀವೇ ಬ್ಯಾಂಡೇಜ್ ಕಟ್ಕೊಂಡು ಅವ್ರ ಮನೆಗೆ ಹೋಗಿ ನಾಟಕ ಮಾಡ್ತಿದ್ರಿ. ಓಹೋ, ಇಲ್ಲಿ ನೋಡಿ ನಮ್ಮ ಮಗ ನೀನು. ಸುರತ್ ಕಣಮ್ಮ, ಮೈಮಾರ್ಗೆಲ್ಲ ಹಾಕೊಂಡ್ಬಿಡುಮೆ. ಈ ಕೈ ಸುತ್ಕೊಂಡು ಕೋಳಿಗೆ ಹಾಕೊಂಡ್ಬಿಟ್ರೆ ಬೇಡ ಬೇಡ, ಜಾಸ್ತಿ ಆಗ್ಬಿಟ್ರೆ ಅನುಮಾನ ಬಂದ್ಬಿಡ್ತದೆ. ಹಲೋ ಗೌಡ್ರೆ, ಆ ಹುಡುಗ ಪದೇ ಪದೇ ನನ್ನ ಹಿಂದೆ ಬರ್ತಾನೆ ಇದ್ದಾನೆ. ಅಯ್ಯೋ ಮೇಡಮ್, ಆ ನನ್ನ ಮಗ ಸಿಗ್ಲಿ ಇವತ್ತು. ನಿಮ್ ಹಿಂದೆ ಗಡ್ ಬರೋದಕ್ಕೆ ಕಾಲಿರ್ಬಾರ್ದು, ಹಂಗ್ ಮಾಡ್ತೀನಿ ನೋಡ್ತಾ ಇರಿ. ಕೈ ಕಾಲು ಎತ್ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಈ ಕೈಗೆ ಈ ಕಾಲ್ಗೆ ಶಿರ ಹಚ್ಕೊಳ್ಳಿ. ಇಷ್ಟು ಸಾಕು. ಲೇ ಉಸಿ ಮಕ್ಕ ಸಪ್ಪಗೆ ಮಾಡ್ಕೊಳ್ಳ, ನಿನ್ಗೆ ಏಟಾಗದೆ ತಾನೆ. ಅಮ್ಮ ಅಮ್ಮ ಕಾಲು ಇಷ್ಟಿದ್ರೆ ಸಾಕು ಬಿಡ್ಲಾ. ಏನ್ಲ ಆಕ್ಟ್ರು ನೀನು, ಆಕ್ಟರ್ಗಳಿಗೆ ಕಾಂಪಿಟೇಷನ್ ಕೊಡ್ಬೋದಕ್ಕಲ್ಲ. ಇರ್ಲಿ, ರೈಟ್.